ಹಲೋ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಮಗಳು ನನಗೆ ಏನೋ ಹೇಳ್ತಾ ಇದ್ದಾಳೆ, ಸೊ ಅದನ್ನು ಮಾಡುವ ಅಂದ್ಕೊಂಡಿದ್ದೀನಿ. ಏನು ಶನಿ ಹೇಳು? ಚಾಪ್ ಸ್ಟಿಕ್ ಮಾಡಬೇಕಂತೆ. ಸೊ ಚಾಪ್ ಸ್ಟಿಕ್ ಅಂದರೆ ಏನಂತಂದರೆ, ಅವಳು ಮೊಬೈಲಲ್ಲಿ ನೋಡಿದ್ದಾಳೆ, ಚೈನೀಸ್ ಜನ ಎಲ್ಲ ಸ್ಟಿಕ್ಕಿಂದ ಊಟ ಮಾಡ್ತಾರಲ್ವ, 2 ಸ್ಟಿಕ್ ಇರುತ್ತೆ, ಅದನ್ನು ಹೀಗೆ ಹಿಡ್ಕೊಂಡು ಊಟ ಮಾಡುತ್ತಾರಲ್ವ. ಸೊ ಅದನ್ನು ಅವಳು ನೋಡಿದ್ದಾಳೆ. ಸೊ ಇವಾಗ ನಾವು ಮಾಡುವ ಅಂತಿದ್ದಾಳೆ. ಸೊ ಅಪ್ಪನಿಗೆ ಕೂಡ ನಿನ್ನೆ ಆರ್ಡರ್ ಮಾಡಿದ್ಲು, ಅಂದರೆ ಅಪ್ಪನಿಗೆ ಹೇಳಿದ್ಲು ನನಗೆ ಬೇಕು ನಾಳೆ ಅಂತ. ಸೊ ಅಪ್ಪ ನೋಡ್ತೆ ಅಂತ ಹೇಳಿದ್ದಾರೆ. ಸೊ ಬಟ್ ನಾವು ಮನೇಲಿ ಮಾಡುವ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡುವ. ಇಲ್ಲಪ್ಪ, ನಿನಗೋಸ್ಕರ ಮಾಡೋದೀಗ. ನಾನೆಲ್ಲಿ ಮೊದಲು ಮಾಡಿದ್ದೆ, ನಾನು ಅದೆಲ್ಲ ನೋಡೇ ಇರಲಿಲ್ಲ ಮೊದಲು, ಗೊತ್ತಿತ್ತಾ? ನನಗೆ ಅದು ಗೊತ್ತೂ ಇಲ್ಲ. ಹಲೋ ಫ್ರೆಂಡ್ಸ್, ಇವತ್ತು ನಾವು ಚಾಪ್ ಸ್ಟಿಕ್ ಮಾಡ್ತಿದ್ದೆ. ಹೇಗೆ ಮಾಡೋದು ಅಂತ ಹೇಳ್ತೀವಿ, ಹೇಗೆ ಮಾಡೋದು ಅಂತ ಹೇಳ್ತೀವಿ. ಸೊ ನಂಗೆ ತೋರಿಸಿಗ ಕ್ಯಾಮ್ರಾ ಫ್ರೆಂಡ್, ಹಿಂಗೆ ಮಾಡು. ಈಗ ಕಾಣಿಸ್ತದೆ, ಗಿಡ ಕಾಣ್ತಾ? ಕ್ಲೀನ್ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಇದನ್ನು ಕಟ್ ಮಾಡಿದ್ದೇನೆ. ಸೊ ಇದೇ ಸೈಜಲ್ಲಿ ನೋಡುವ, ಇನ್ನೊಂದು ಕಟ್ ಮಾಡ್ತೇನೆ. ಸೊ ಫ್ರೆಂಡ್ಸ್ ನೋಡಿ, ಇನ್ನೊಂದು ಇದನ್ನು ತೆಗೆದಿದ್ದೇನೆ. ನೋಡಿ ಮಾಡ್ದ ವಿಡಿಯೋ ಏನಾದರೂ ಹೇಳಿ. ಅಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ. ಅಮ್ಮ ಕ್ಲೀನ್ ಮಾಡ್ತಿದ್ದೆ ಚಾಪ್ಸ್ಟಿ ಮಾಡಕ್ಕೆ. ನಿಂಗೂ ಚಾಪ್ಸ್ಟಿ ತಿಂತೀಯಾ? ನಿಮಗೂ ಬೇಕಾ? ನಿಂಗೂ ಬೇಕಾ? ಬೇಕಾದರೆ ಕಮೆಂಟಲ್ಲಿ ಹೇಳಿ. ಬೇಕಂದ್ರೆ ಕಮೆಂಟ್ ಹೇಳಿ. ಬೇಕಂದ್ರೆ ಇಲ್ಲಿ ಬರಬೇಕು ಮನೆಗೆ. ಬೇಕಾದರೆ ಇಲ್ಲಿ ನಮ್ಮ ಮನೆಗೆ ಬರಬೇಕು. ಇಲ್ಲಾಂದರೆ ಆರ್ಡ್ರ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಆರ್ಡರ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ಇಲ್ಲ, ಮಾಡಿ ತೋರಿಸ್ಬೇಕಲ್ಲ ಉಜ್ಜಿ, ಅಲ್ಲಿ ಉಜ್ಜಿ. ಅವ್ರಿಗೆ ಮಾಡಿ ತೋರಿಸ್ಬೇಕಲ್ಲ ನಾವು ಏನು ಮಾಡ್ತಿದ್ವಿ ಅಂತ. ತೋರಿಸಿದೆ. ಕ್ಲೀನ್ ಮಾಡ್ತಿ. ನಮ್ಮ ಕೋಳಿ ಏನು ಮಾಡ್ತಿತ್ತು ಹೇಳಿ ತೋರಿಸೋದ? ಇಲ್ಲಿ ಹಾರ್ತಿತ್ತು. ಅವ್ರು ಪಂಕ್ ಕಟ್ ಮಾಡಿದ್ದು. ಹಾರ್ತಿತ್ತು ಹಿಂಗೆ. ಬಾ, ಸ್ಟಾಪ್ ಮಾಡ. ಕ್ಲೀನ್ ಮಾಡೋದು ವೀಡಿಯೋ ಮಾಡು. ನನ್ನ ಕಾಲಿಂದೆಲ್ಲ ಮಾಡಬೇಡ. ಹಾಂ ಫ್ರೆಂಡ್ಸ್, ಅಮ್ಮ ಕ್ಲೀನ್ ಮಾಡ್ತಿದ್ದಾರೆ. ಆನ್ ಮಾಡು. ಫ್ರೆಂಡ್ಸ್, ನಮ್ಮ ಅಮ್ಮ ನೋಡಿ ಕ್ಲೀನ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ದಿನ ನಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಏನು ಮಾಡ್ತಾ ಇದ್ದೇವೆ? ಚಾಪ್ ಸ್ಟಿಕ್ ಅಲ್ಲ? ಕ್ಲೀನ್ ಮಾಡ್ತಾ ಇದ್ದಾಗ ನಾನು ಕೈ ಎಲ್ಲ ಕೈ ಅಲ್ಲಾಡ್ತಿತ್ತಾ? ಸೊ ಫ್ರೆಂಡ್ಸ್ ನೋಡಿ, ನಾನು ಕ್ಲೀನ್ ಮಾಡ್ತಾ ಇದ್ದೇನೆ. ಶಾನೆಗೆ ವೀಡಿಯೋ ಮಾಡಂದರೆ ಕೈ ಅಲ್ಲಾಡ್ತಿದೆ ಅಂತೆ. ಯಾಕಂದರೆ ಅವಳಿಗೆ ಸ್ವಲ್ಪ ಜ್ವರ ಬಂದಿತ್ತು ನಿನ್ನೆ ಮೊನ್ನೆ ಎಲ್ಲ. ಸುಮಾರು ಜ್ವರ ಇದ್ದಿತ್ತು. ಸ್ಕೂಲಿಗೆ ಹೋಗಲಿಲ್ಲ 2-3 ದಿವಸ ಆಯ್ತಲ್ಲ, ಸ್ಕೂಲಿಗೆ ಹೋಗಲಿಲ್ಲ. ಸೊ ಸ್ವಲ್ಪ ವೀಕ್ನೆಸ್ ಆಗಿದ್ದಾಳೆ. ಸೊ ನೋಡಿ ಫ್ರೆಂಡ್ಸ್, ಕ್ಲೀನ್ ಮಾಡ್ತಾ ಇದ್ದೆ ನಾನು. ಅವಳಿಗೆ ಇದು ಬೇಕಂತ ಅಂದರೆ ಚಾಪ್ ಸ್ಟಿಕ್ ಎಲ್ಲ ಬೇಕಂತ ತುಂಬ ಹಠ ಮಾಡ್ತಿದ್ಲು. ಕ್ಲೀನ್ ಮಾಡುವತ್ತ ಸೈಜ್ ಸಣ್ಣದು ಮಾಡುವ. ಬಾ, ನಿಂಗೆ ಕೊಡ್ತೇವೆ. ಸೈಜ್ ಚಿಕ್ಕದು ಮಾಡ್ತಾ ಇದ್ದಾನೆ. ಎಷ್ಟನ ಬಾ. ಹಿಂಗೆ ಮಾಡ್ತಿದ್ದೆ ಮೊದಲೆಲ್ಲ. ಇದೇ ಫಸ್ಟು ನಾನು ನಿನಗೋಸ್ಕರ ಮಾಡ್ತಾ ಇರೋದು. ಫ್ರೆಂಡ್ಸ್, ರೆಡಿ ಆಯಿತು, ಕ್ಲೀನ್ ಮಾಡಬೇಕಿದು. ಸೊ ಹೀಗೆ ನೋಡಿ, ಇಲ್ಲಿ ಹಿಡ್ದಿಂದಿದೆ ನೋಡಿ. ಅವ್ರು ಹೆಂಗೆ ಹಿಡ್ಕೋತಾರೆ ಅಂತಲೂ ಗೊತ್ತಿಲ್ಲ ನನಗೆ. ಮಾಡುತ್ತೆ ನೋಡಿ, ಚಾಪ್ ಸ್ಟಿಕ್ಕಿಂದೆಲ್ಲ ನಮಗೆ ತಿನ್ನೋಕ್ಕಾಗಲ್ಲ. ಅವ್ರು ಹೇಗೆ ತಿಂತಾರೆ ಅವರಿಗೆ ಗೊತ್ತು. ನನ್ನ ಮಗಳು ತೋರಿಸ್ತಾರಂತೆ ಯಾವ ಥರ ತಿನ್ನೋದಂತ. ನೋಡಿ ತೋರಿಸು. ಹಿಡಿ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ನನ್ನ ಮಗಳು ಮಾಡ್ತಿದ್ದಾರೆ. ಸೊ ಹಿಡಿಯೋದಕ್ಕೆ ಹಿಡಿ. ನಾನು ಮಾಡ್ತೇನೆ, ಇಲ್ಲಿ ನೀನು ಹಿಡಿಯೋದು ಮಾಡೋದು. ನೀವು
ಇದೆಲ್ಲ ಇದಕ್ಕೂ ಒಂಥರ ಟೆಕ್ನಿಕ್ ಇದೆ. ನಮಗೆ ಇದು ನೋಡಿ ಎಷ್ಟು ಕಷ್ಟಪಡ್ತಾಯಿದೆ ನನಗಂತೂ ಬರ್ತಾ ಇಲ್ಲ. ಸೊ ಯಾವ ಥರ ಅಂತ ಸ್ವಲ್ಪ ಕಮೆಂಟಲ್ಲಿ ಹೇಳಿ. ನಿಂಗೆ ಬರುತ್ತೆ ಜನ ಮಾಡು. ಅವ್ರು ಹಿಂಗೆ ಹಿಡಿತಾರೆ. ಈಗ ಇದು ಇರುತ್ತೆ ನೋಡು, ಈಗ ಹಿಂಗೆ ಹಿಡಿತಾರೆ. ಹಿಂಗೆ ಹೆಂಗೋ ಹಿಡ್ದು ಹಿಂಗೆ ತೆಗೆದು ಹಿಂಗೆ ತಿಂತು. ನಾನು ಎಷ್ಟು ಹತ್ರ ನೋಡಿ ಫ್ರೆಂಡ್ಸ್, ನಾನು ಎಷ್ಟು ಹತ್ರ ತೊಗೊಂಡು ಬಂದಿದ್ದೇನೆ. ಸೊ ನಾ ಕೈ ಎಷ್ಟು ಹತ್ರ ಹಿಡ್ದಿದ್ದೇನೆ ನೋಡಿ ಫ್ರೆಂಡ್ಸ್. ಈಗ ಅವರು ಇಲ್ಲಿ ಹಿಡ್ದಿರ್ತಾರೆ ಈಗ. ಸೊ ಈಗ ಈಗ ಹಿಡ್ದಿದೆ ನೋಡಿ. ಅವ್ರು ಯಾವ ಥರ ಹಿಡಿತಾರೆ ಅವರಿಗೆ ಗೊತ್ತು. ಸೊ ನೋಡಿ ಫ್ರೆಂಡ್ಸ್, ನಾನು ಎಷ್ಟು ಹತ್ತಿರ ಹೋಗಿ ಹಿಡಿತಿದ್ದೇನೆ. ಇದು ಹಿಂಗೆ ಹೋದರೆ ಕೈ ಅಲ್ಲಿ ಪ್ಲೇಟಲ್ಲಿರೋ ಬಿಸಿ ಬಿಸಿ ಎಲ್ಲ ಕೈ ಸುಡುತ್ತೆ. ಅವರು ಹಿಡಿಯೋದು ಎಲ್ಲಿ ಅಂದರೆ ಇಷ್ಟು ಕೊನೆ ತುದಿಯಲ್ಲಿ ಹಿಡಿದು ತಿಂತಾರೆ. ಸೊ ನಾನು ಟ್ರೈ ಮಾಡುವ ಅಂದ್ಕೊಂಡಿದ್ದೇನೆ. ಇದ್ರ ಜೊತೆ ಏನೋ ಬೇಕು ಸಣ್ಣ ಮಕ್ಕಳಿಗೆ. ಈಗ ಹತ್ತಿರ ಬಂದು ಹಿಡಿದಾಗಲೂ ಅಷ್ಟು ಕಾನ್ಫಿಡೆಂಟಾಗಿ ಹಿಡಿಯೋಕ್ಕಾಗ್ತಾ ಇಲ್ಲ. ಸೊ ಅವ್ರು ನೋಡಿ ಟೆಕ್ನಿಕ್ ಎಷ್ಟು ಚೆನ್ನಾಗಿದೆ. ಒಂದು ಸ್ಪೂನು ಕೂಡ ಜಾಸ್ತಿ ಯೂಸ್ ಮಾಡಲ್ಲ ಅವರು. ನಮ್ಮ ಶಾನು ಟ್ರೈ ಮಾಡ್ತಾ ಇದ್ದಾಳೆ ನೋಡಿ ಚಾಪ್ ಸ್ಟಿಕ್ಕಿಂದ ತಿನ್ನೋಕ್ಕೆ. ಫ್ರೆಂಡ್ಸ್ ಯಾವ ಥರ ಹಿಡಿತದ ಅಂತ ಹಿಡಿದು ತೋರಿಸೋದು ಯಾವ ಥರ ಅಂತ. ಅವರು ನೆಕ್ಸ್ಟ್ ಅವರು ಕೂಡ ಟ್ರೈ ಮಾಡ್ಕಲ್ಲ. ನಿಮ್ಗೆ ಗೊತ್ತಿತ್ತಲ್ಲ ಹಂಗಾದ್ರೆ. ತಡಿ ಮೆಂಪ ಆಡ್ತಿಯಲ್ಲ ಸ್ವಲ್ಪ ತೊಳಿ. ಅಲ್ಲಿ ನೋಡಿ, ಇದರ ಜೋಡಿ ಇತ್ತು, ಇದರ ಜೋಡಿ ಚಾಪ್ ಸ್ಟಿಕ್ ರೆಡಿ ಇತ್ತು.